ಅಧ್ಯಾಯ ಚಾಪ್ಟರ್ 28 ವರ್ಸ್ 10 to 22, 10ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೂ ನಾವೆಲ್ಲರೂ ಒಟ್ಟಿಗೆ ಶಬ್ದ ತೆಗೆದು ಓದ್ತೇವೆ. ರೆಡಿ? ಸಿಕ್ಕದವರು ಆಮೇಲೆ ಹೇಳ್ರಿ. ಯಾಕೋಬನು ಕಾರಾನಿಗೆ ಹೋಗಬೇಕೆಂದು ಬೇರ್ಷೆಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚೇಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಾಮನ ದೇವರು, ಈಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವೆ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದೆ ಹೊರತು ಬಿಡೋದಿಲ್ಲ ಅಂದನು. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿದ್ದಾನೆ, ಅದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದುದು, ಇದು ದೇವರ ಮನೆಯೇ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಒತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹುಯ್ದನು. ಆ ಸ್ಥಳಕ್ಕೆ ಬೆಥೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಸ್ ಎಂದು ಹೆಸರಿತ್ತು. ಯಾಕೋಬನು ಅಲ್ಲಿ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಮಾರ್ಗದಲ್ಲೆಲ್ಲ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ, ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲೂ 10ರ1 ಪಾಲನ್ನು ನಿನಗೆ ಸಮರ್ಪಿಸುವೆನು ಎಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಿಕೆ ಮಾಡಿಕೊಂಡನು. ಕರ್ತನೇ, ಈ ವಾಕ್ಯದ ಮೂಲಕ ನಿನ್ನ ಜನರನ್ನು ಆಶೀರ್ವದಿಸು. ಇದರ ಮರ್ಮಗಳನ್ನು, ಪ್ರವಚನೆಯ ಶಬ್ದಗಳನ್ನು ನಿನ್ನ ಜನರಿಗೆ ನೀನು ಬಿಡುಗಡೆ ಮಾಡು. ಅವರ ಹೃದಯಗಳಲ್ಲಿ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್. ದಯವಿಟ್ಟು ಕುಳಿತುಕೊಳ್ರಿ. ಏನಪ್ಪ ಇಷ್ಟೊಂದು ವಾಕ್ಯ ಓದಿಸಿದ್ರು ಪಾಸ್ಟ್ರು ಅಂತ ಮನೇಲಿ ಓದಿದ್ರೆ ಈ ಕತೆ ಬರ್ತಿರ್ಲಿಲ್ಲ. ಸೋತ್ರ ತಮಾಷೆಗೆ ಹೇಳಿದೆ. ನಾವು ಓದಿದಂಥ ಈ ವಾಕ್ಯ ನಮ್ಮೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ. ಯಾಕೋಬನ ಕುರಿತು ನಮಗೆ ಗೊತ್ತು. ಅವನ ಮೂಲ ಪಿತೃಗಳಾದಂಥ ಅಬ್ರಾಮನು, ಅವನ ತಾತ, ಮಗ ಈಸಾಕನು, ಅವನ ಮಗ ಯಾಕೋಬನು. ಈ ಪೂರ್ವ ಪಿತೃಗಳನ್ನು ಸ್ವಲ್ಪ ಅವಲೋಕನ ಮಾಡಿದಾಗ ಇವರೆಲ್ಲರಿಗಿಂತ ಹೆಚ್ಚಾಗಿ ದೇವದೂತರ ಸಂಗಡ ಸಂದರ್ಶನವಾಗಿರುವುದು ಅದು ಯಾಕೋಬನಿಗೆ ಹೆಚ್ಚಾಗಿ ಆಗಿರೋದು. ಎನ್ಕೌಂಟರ್ ವಿತ್ ಏಂಜಲ್ಸ್, ದೇವದೂತರ ಸಂಗಡ ಸಂದರ್ಶನ ಹೆಚ್ಚಾಗಿ ಇರೋದು ಯಾಕೋಬನಿಗೆ. ಗಮನಿಸಿ ಪ್ರಿಯರೇ, ಯಾಕೋಬನು ಇಲ್ಲಿ ಅದನ್ನು ಆರಂಭಿಸ್ತಾ ಇರೋದು. ಈ ಸ್ಥಳದ ಹೆಸರು
ಲೂಸ್. ನಾನು ಅಲ್ಲಿಗೆ ಬರ್ತೀನಿ. ಅನಂತರ ದರ್ಶನ ಸಿಕ್ಕಿದ ಮೇಲೆ ಅವನು ಆ ಹೆಸರಿಗೆ ಇಡುವ ಆ ಸ್ಥಳಕ್ಕೆ ಹೆಸರನ್ನ ಬದಲಾಯಿಸ್ತಾನೆ. ಇವತ್ತು ಕೆಲವರ ಚರಿತ್ರೆಗಳು ಬದಲಾಗುವ ಮುಂಜಾನೆ ಆಗಿದೆ. ಸ್ತೋತ್ರ ಸ್ತೋತ್ರ. ಗೆಟ್ ರೆಡಿ, ಗೆಟ್ ರೆಡಿ. ನೀವು ಅಬ್ರಾಮನನ್ನ, ಈಸಾಕನನ್ನ, ಯಾಕೋಬನನ್ನ ನೋಡ್ರಿ, ಸ್ವಲ್ಪ ಗಮನಿಸ್ರಿ. ಅಬ್ರಾಮನು ಮಾರ್ನಿಂಗ್ ಬರ್ಡ್ ಅವರು, ಬೆಳಗ್ಗೆನೆ ಎದ್ಬಿಡೋರು. ದೇವರ ಸಂಗಡ ಎನ್ಕೌಂಟರ್ ಆಗಿರೋದೆಲ್ಲ, ಅಬ್ರಾಮನಿಗೆ ಆಗಿರೋದೆಲ್ಲ ಮುಂಜಾನೆ. ಸ್ತೋತ್ರ. ಹೇಳದೇ ಇದ್ದಾಗ ನನಗೆ ಗೊತ್ತಾಯ್ತು, ಕೆಲವರು ಮುಂಜಾನೆ ಎದ್ದೇಳೋರು ಇದ್ದಾರೆ. ನಮ್ಮ ಹಿರಿಯರೆಲ್ಲ, ನಮ್ಮಮ್ಮ ಅಲ್ಲ, ನಾವೆಲ್ಲ ಸ್ವಲ್ಪ ಲೇಟು. ನಮ್ಮಮ್ಮ ಎಲ್ಲ 3 ಗಂಟೆಗೆ ಎದ್ಬಿಡೋರು ಪ್ರಾರ್ಥನೆಗೆ. ಈಗಲೂ ಅಷ್ಟೇ. ನಮ್ಮಮ್ಮ ಮಾತ್ರ ಅಲ್ಲ, ಹಿರಿಯರೆಲ್ಲರೂ ಈಗಲೂ ನೋಡ್ರಿ ಮುಂಜಾನೆ ಎದ್ದು ಬಿಡ್ತಾರೆ. ಸ್ತೋತ್ರ. ಅವ್ರು ಬೇಗನೆ ಮಲಗ್ತಾರೆ, ಮುಂಜಾನೆ ಎದ್ದೇಳ್ತಾರೆ. ನಮ್ಮ ಪ್ರಶಾಂತ್ ಬ್ರದರ್ ಕೇಳ್ರಿ. ಸ್ತೋತ್ರ. ಹೌದು, 8:15 ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್. 8:15 ಮೇಲೆ ನೀವು ಕರೆ ಮಾಡುತ್ತಿರುವ ಚಂದಾರ್ದಾರರು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾರೆ ಅಂತ. ಅವ್ರು ಒಳಗಡೆನೇ ಇರ್ತಾರೆ. ಆದರೆ ಮುಂಜಾನೆ 4 ಗಂಟೆಗೆ ಎದ್ದು ಬಿಡ್ತಾರೆ. ಇಸ್ ಇಟ್ ರೈಟ್? ಸ್ತೋತ್ರ. ಅದು ಅವರಿಂದ ಅಲ್ಲ ಬಂದಿದ್ದದು, ಅವ್ರ ಅಮ್ಮನ ಕಾಲದಿಂದ. ಸ್ತೋತ್ರ. ಅವ್ರ ತಾಯಿ ಕಾಲದಿಂದನೇ ಬರ್ತಾ ಇತ್ತು. ಅದು ನನಗೆ ಚೆನ್ನಾಗಿ ಗೊತ್ತು. ಅವ್ರ ತಾಯಿ NGF ಅಲ್ಲಿ ಕೆಲಸ ಮಾಡ್ತಿದ್ದಂಥ ಕಾಲದಲ್ಲಿ ಮುಂಜಾನೆ ಹೋಗ್ಬೇಕಾಯ್ತು ಅಲ್ಲಿಗೆ ಕೆಲಸಕ್ಕೆ. ಆ ಟೈಮಿಂದನೇ ಇವ್ರಿಗೂ ಅಭ್ಯಾಸ ಆಯಿತು. ಈಗಲೂ ಅದನ್ನು ಪಾಲನೆ ಮಾಡ್ತಾರೆ, ಈಗಲೂ ಪಾಲನೆ ಮಾಡ್ತಾರೆ. ನಾನು ಹೇಳಕ್ಕೆ ಬಂದಿದ್ದು, ಅಬ್ರಾಮನು ಮುಂಜಾನೆ, ಅವನು ಮುಂಜಾನೆ ಎದ್ದೋಳೋನು, ಮುಂಜಾನೆ ದೇವ್ರನ್ನ ಮೀಟ್ ಮಾಡೋನು, ದೇವ್ರ ಸಂಗಡ ಎಲ್ಲೆಲ್ಲಿ ಎನ್ಕೌಂಟರ್ ಆಗಿದೆಯೋ, ಎಲ್ಲೆಲ್ಲಿ ದೈವಿಕವಾದ ಸಂದರ್ಶನ ಉಂಟಾಗಿದೆಯೋ, ಅಬ್ರಾಮನು ಮುಂಜಾನೆ, ಈಸಾಕನು ಸಂಜೆ, ಯಾಕೋಬನು ರಾತ್ರಿ. ಸ್ತೋತ್ರ ಸ್ತೋತ್ರ. ಈಗಿನ ತಲೆಮಾರು ಸೂರ್ಯ ಉದಯಿಸೋ ಇದು ಕಂಡೇ ಇಲ್ಲ. ಚಂದ್ರಮೌಳಿ ನಗ್ತಾ ಇದ್ದಾರೆ. ಸ್ತೋತ್ರ. ಬೆಳಗ್ಗೆ ಸೂರ್ಯ ಉದಯಿಸೋದನ್ನು ಇವರು ಕಾಣೋದೇ ಇಲ್ಲ, ಕಾರಣ ಲೇಟಾಗಿದ್ದವಳದು. ಯಾಕೋಬನು ನಾನು ಸ್ವಲ್ಪ ಟಚ್ ಮಾಡಿದೆ ಅಷ್ಟೇ. ಆಮೇಲೆ ಅಬ್ರಾಮನು ದೇವರನ್ನ ಮೀಟ್ ಮಾಡ್ತಾ ಇದ್ದಿದ್ದು ಮುಂಜಾನೆ ಸಮಯದಲ್ಲಿ, ಇಸಾಕನು ಸಂಜೆಯ ಹೊತ್ತಿನಲ್ಲಿ, ಯಾಕೋಬನಿಗೆ ದೇವರು ಸಂದರ್ಶನ ಕೊಟ್ಟಿರೋದು, ಎನ್ಕೌಂಟರ್ ಆಗಿದ್ದು ರಾತ್ರಿ ಸಮಯದಲ್ಲಾಗಿದೆ. ಪ್ರೈಸ್ ಗಾಡ್. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಾಗಂದ್ರೆ ಮುಂಜಾನೆ ಎದ್ದವ್ರ ಪ್ರಾರ್ಥನೆನೇ ದೇವ್ರು ಕೇಳೋದು ಅನ್ನೋದು ಹೇಳೋದು ತಪ್ಪು ಅಂತ ಹೇಳಕ್ಕೆ ಹೇಳಿದೆ. ಆಮೇಲೆ ರಾತ್ರಿ ಕಾಲದಲ್ಲೂ ಪ್ರಾರ್ಥನೆ ಮಾಡೋರು, ಸಂಜೆ ಪ್ರಾರ್ಥನೆ ಮಾಡೋ, 3 ಆವರ್ತಿ ಪ್ರಾರ್ಥನೆಯನ್ನು ದೇವ್ರು ಕೇಳ್ತಾನೆ. ಪ್ರೈಸ್ ಗಾಡ್. ಸೂಪರ್ ನ್ಯಾಚುರಲ್ ಎನ್ಕೌಂಟರ್ಸ್ ಯಾವ ಗಳಿಗೆಯಲ್ಲಿ ಬೇಕಾದರೂ ಸಂಭವಿಸಬಹುದು. ಅದು ನಿನಗೂ ನಿನ್ನ ದೇವರಿಗೂ ಇರುವಂಥ ಆ ಬಾಂಧವ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ನಿನ್ನ ಹೃದಯ ಶುದ್ಧವಾಗಿ ನೀನು ಯಾವ ಅವಸ್ಥೆಯಲ್ಲಿ ಕೂಗಿ ಕರೆದರೂ ನನ್ನ ದೇವರ ಹಸ್ತ ಇಮ್ಮಿಡಿಯೇಟ್ ಆಗಿ ನಿನಗಾಗಿ ಇಳಿದು ಬರುವಂಥದ್ದಾಗಿರುತ್ತೆ. ನಾವು ಓದಿದಂಥ ಭಾಗದಲ್ಲಿ ಅದರ ಹಿನ್ನೆಲೆ ಕಾಂಟೆಕ್ಸ್ಟನ್ನು ನಾವು ನೋಡಿದ್ರೆ, ಸತ್ಯವೇದ ಗ್ರಂಥ ತಂದಿರುವವರು ನನ್ನೊಟ್ಟಿಗೆ ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಓದಿದ್ದು 28ರಲ್ಲಿ, ಈಗ 27ನೇ ಅಧ್ಯಾಯದಲ್ಲಿ ಅದರ ಕಾಂಟೆಕ್ಸ್ಟ್ ಏನಿದೆ ಅಂತ ನೋಡೋಣ. ಅದರ ಹಿನ್ನೆಲೆ 1ನೇ ವಾಕ್ಯದ, ಈ ಸಾಕನಿಗೆ ಮುಪ್ಪಿನಿಂದ ಕಣ್ಣು ಕಾಣಲಾರದಷ್ಟು ಮೊಬ್ಬಾಗಿರಲು ತನ್ನ ಹಿರಿ ಮಗನಾದ ಏಸಾವನನ್ನು ಕರೆದು, ಮಗನೇ ಅನ್ನಲು ಏಸಾವನೇ ಇದ್ದೇನೆ ಅಂದನು. ಈಸಾಕನು ಅವನಿಗೆ, ನಾನು ಮುದುಕನಾದಷ್ಟೇ, ಯಾವಾಗ ಸಾಯ್ತೇನೋ ಗೊತ್ತಿಲ್ಲ, ಆದುದರಿಂದ
ನೀನು ಬಿಲ್ಲು ಬತ್ತಳಿಕೆ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನ್ನ ಊಟಕ್ಕೆ ಸಿದ್ಧಪಡಿಸ್ಕೊಡು. ಸಾವು ಬರುವುದಕ್ಕೆ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂದು ಹೇಳಿದನು. ಸ್ತೋತ್ರ ಸ್ತೋತ್ರ. ಆಮೇಲೆ ಅಪ್ಪ ಆಶೀರ್ವಾದ ಮಾಡೋದಕ್ಕೆ ಯಾಕೋಬ ಮತ್ತು ಏಸಾವ. ಏಸಾವ ಅಣ್ಣ, ಯಾಕೋಬ ತಮ್ಮ. ಆಮೇಲೆ ಅಣ್ಣನನ್ನು ಅಂದರೆ ಜ್ಯೇಷ್ಠ ಪುತ್ರನ ಹಕ್ಕು, ಆಶೀರ್ವಾದ, ಅದು ತಂದೆ ರಿಲೀಸ್ ಮಾಡಬೇಕು. ಸಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಯಾವಾಗಲೂ ಯವನಸ್ಥರಿಗೆ ಹೇಳ್ತೇನೆ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರುತ್ತದೆ. ಅದು ಬಹಳ ಮುಖ್ಯವಾಗಿರುತ್ತೆ. ಅದು ದೈವದತ್ತವಾಗಿ ಬರುವಂಥದ್ದು. ನಮ್ಮಲ್ಲಿ ಶಾಲೆಗಳಲ್ಲಿ ಕಲಿಸ್ತಾರೆ ಮಾತಾ ಪಿತಾ ಗುರು ದೈವ ಅಂತ. ಅಂದರೆ 4ನೇ ಸ್ಥಳ ದೇವರಿಗೆ ಅಂತ, ಸ್ಥಾನ. ನಮ್ಮ ಬೈಬಲ್ ಪ್ರಮಾಣದಲ್ಲಿ ನಾವು ಹೇಳೋದು ಮೊದಲನೇ ಸ್ಥಾನ ದೇವರಿಗಾಗಿದೆ. ಆಮೇಲೆ 2ನೇ ಸ್ಥಾನ ತಂದೆ ತಾಯಿಗಳಿಗೆ, 3ನೇ ಸ್ಥಾನ ನಿಮಗೆ ಉಪದೇಶ ಮಾಡುವ ಅಥವಾ ಶಾಲೆಗಳಲ್ಲಿ ಕಲಿಸುವ ಗುರುಗಳಿದ್ದಾರೆ, ಉಪದೇಶ ಮಾಡುವ ಗುರುಸ್ಥಾನದಲ್ಲಿ ಇರುವವರು. 4ನೇ ಸ್ಥಾನ ಬರೋದು ಈ ಪಾಸ್ಟರ್ಗಳು, ಉಪದೇಶ ಮಾಡುವವರು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದೇವರಿಗೆ ಮೊದಲನೇ ಸ್ಥಾನ. ಲಿಸನ್ ಟು ಮೀ. ಇಲ್ಲಿ ಅಪ್ಪ ಮಗನನ್ನು ಆಶೀರ್ವಾದ ಮಾಡ್ತೀನಿ ಅನ್ನುವಂಥ ವಾರ್ತೆ. ತಂದೆ ತಾಯಿ ಈಸಾಕನ ಹೆಂಡತಿ ರೆಬೆಕ್ಕಾ, ಇವಳಿಗೆ ಬಹಳ ಪ್ರಿಯನಾಗಿರುವ ಮಗ ಯಾಕೋಬ. ಈಸಾಕನಿಗೆ ಏಸಾವ್ ಅಂದರೆ ಬಹಳ ಇಷ್ಟ. ಯಾಕಂದ್ರೆ ಏಸಾವ ಒಳ್ಳೆಯ ಬೇಟೆಗಾರ. ಏಸಾವ ಈಸ್ ಎ ಗುಡ್ ಹಂಟರ್. ಅವನು ಬೇಟೆಗಾರ. ಇವನು ಯಾಕೋಬ ಅಮ್ಮನ ಸೆರಗಿಡ್ಕೊಂಡೇ ನಡೆಯೋನು. ಸ್ತೋತ್ರ. ಈಸ್ ಎ ವೆರಿ ಗುಡ್ ಕುಕ್. ಅಡಿಗೆ ಚೆನ್ನಾಗಿ ಮಾಡ್ತಾನೆ. ಅಮ್ಮನಿಗೆ ಫುಲ್ ಹೆಲ್ಪು. ಈ ಸ್ತೋತ್ರ ಹೇಳದೆ ಇದ್ದಾಗ ಹೆಣ್ಮಕ್ಳು ಯಾಕೋ ಸ್ತೋತ್ರ ಹೇಳ್ತಾ ಇಲ್ಲ. ನಾವೇ ಮಾಡಲ್ಲ ಮನೆಯಲ್ಲಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೆಲ ತಾಯಿದಿರು ನನಗೆ ಹೇಳ್ತಾರೆ, ಪಾಸ್ಟ್ರೇ ಹೇಳಿ ಪಾಸ್ಟ್ರೇ, ಒಂದು ಸ್ವಲ್ಪ ಮನೇಲಿ ಒಂದು ಕೆಲಸ ಮಾಡಲ್ಲ, ತಿಂದಿದ್ದ ಪಾತ್ರೆ ತೊಳಿಯಾಳ ಪಾಸ್ಟ್ರೇ, ಒಂದು ಸ್ವಲ್ಪ ಹೇಳಿ ಪಾಸ್ಟ್ರೇ ಅಂತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾಕೋಬ ಅವನು ಒಳಗಡೆ ಮನೆ ಒಳಗಡೆನೇ ಇದ್ದು ಅಭ್ಯಾಸ ಆದವನು. ಅವನ ಕುರಿತು ಬೈಬಲ್ ಹೇಳುತ್ತದೆ ಸಾಧು ಮನುಷ್ಯ ಅಂತ. ಅವನು ಯಾರು? ಇವನು ಬೇಟೆಗಾರ. ಯಾರು? ಏಸಾವ ಬೇಟೆಗಾರ. ನಿಮ್ಗದು ಗೊತ್ತಾಗಬೇಕಾದ್ರೆ ಸತ್ಯವೇದ ಗ್ರಂಥದಲ್ಲಿ 25ನೇ ಅಧ್ಯಾಯಕ್ಕೆ ಬನ್ನಿರಿ. ಆದಿಕಾಂಡ ಪುಸ್ತಕ 25ನೇ. ನೀವು ನನ್ನ ಜೊತೆ ಇದ್ದೀರಾ? ಚೆನ್ನಾಗಿ ಇದು ಆರಂಭ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಚೆನ್ನಾಗಿರುತ್ತೆ. ಆದಿಕಾಂಡ ಪುಸ್ತಕ 25, 27, 28. ಆ ಹುಡುಗರಿಬ್ಬರು 27 ಮತ್ತು 28 ಓದ್ತಾ ಇದ್ದೀನಿ. ಆ ಹುಡುಗರಿಬ್ಬರು ಬೆಳೆದಾಗ ಅವರಲ್ಲಿ ಏಸಾವನೆಂಬವನು ಬೇಟೆ ಆಡುವುದರಲ್ಲಿ ಜಾಣನಾದನು. ಅವನು ಯಾರು? ಅರಣ್ಯವಾಸಿ. ಸ್ತೋತ್ರ. ಅವನು ಯಾವಾಗ ಕೇಳ್ರಿ ಕಾಡಲ್ಲೇ ಇರ್ತಾನೆ. ಅವನು ಕಾಡಲ್ಲೇ ಇರ್ತಾನೆ. ಸ್ತೋತ್ರ. ಹುಲಿ ಬರಲಿ, ಸಿಂಹ ಬರಲಿ, ಜಿಂಕೆ ಬರಲಿ, ಯಾವುದಾದ್ರೂ ಸರಿ, ಬೇಟೆಗಾರನು ಜಾಣತನ, ಬೇಟೆ ಆಡೋದರಲ್ಲಿ ನಿಪುಣನಾಗಿದ್ದ. ಆಮೇನ್. ಅವನ ಅರಣ್ಯವಾಸಿ. ಯಾಕೋಬನು ಸಾಧು ಮನುಷ್ಯನಾಗಿ ಗೂಡಾರಗಳಲ್ಲೇ ವಾಸಿಸಿದನು. ಅಂದರೆ ಏನರ್ಥ? ಮನೆ ಬಿಟ್ಟು ಹೊರಗಡೆ ಹೋಗಲ್ಲ. ಸ್ತೋತ್ರ. ಇವನೆಲ್ಲೇ ವಾಸ? ಸ್ತೋತ್ರ ಹೇಳ್ತಾ ಇಲ್ಲ. ಕೆಲವ್ರು ಎಷ್ಟು ಹೇಳಿದ್ರು ಮನೆ ಬಿಟ್ಟು ಹೋಗೋದೇ ಇಲ್ಲ.
ಸ್ತೋತ್ರ. ಸುತ್ತಿ ಬಳಸಿ ಅಲ್ಲಿಗೆ ಬರ್ತವೆ. ಆಮೇಲೆ ಹಲ್ಲೆಲೂಯ. ಇವನು ಗೂಡಾರವಾಸಿ ಅಮ್ಮನಿಗೆ ಪ್ರಿಯನಾಗಿದ್ದಾನೆ. ಮುಂದೆ ನೋಡ್ರಿ. ಬೇಟೆಯ ಮಾಂಸವು ಈಸಾಕನಿಗೆ ಇಷ್ಟವಾದದ್ರಿಂದ ಅವನು ಏಸಾವನನ್ನು ಪ್ರೀತಿಸಿದನು. ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸಿದಳು. ಸ್ತೋತ್ರ ಬರಲಿಲ್ಲ. ಹಾಗಾದರೆ ಅಪ್ಪ ಅಮ್ಮ ಅವ್ರಿಗೂ ಫೇವ್ರೇಟ್ ಇದ್ದಾರೆ. ಅಮ್ಮನ ಫೇವ್ರೇಟು ಯಾಕೋಬ, ಅಪ್ಪನ ಫೇವ್ರೇಟು ಎಲ್ಲ ಗಂಡಸರು. ಹಂಗೆ ಹೊರಗಡೆ ಹೋಗಿ ದುಡ್ಕೊಂಬರೋ ಗಂಡಸ್ ಕಂಡ್ರೆ ಅಪ್ಪನಿಗೆ ಹೆಮ್ಮೆ. ಸ್ತೋತ್ರ. ಮುದ್ದು ಮಾಡಿ ಅಮ್ಮನ ಸೆರಗಲ್ಲೇ ಸುತ್ಕೊಂಡಿರೋನು. ಸ್ತೋತ್ರ. ಅಮ್ಮನಿಗೆ ಅವನ ಮೇಲೆ ಇಷ್ಟ. ದುಡಿಯೋನ್ ಕಂಡ್ರೆ ಅಪ್ಪನಿಗಿಷ್ಟ. ಸ್ತೋತ್ರ. ಅಮ್ಮನ ಜೊತೆನೇ ಮಸ್ಕ ಹೊಡ್ಕೊಂಡಿರೋನು ಕಂಡ್ರೆ ಅಮ್ಮನಿಗಿಷ್ಟ. ಕರೆಕ್ಟಾಗಿ ಹೇಳಿದ್ರಿ ಫಾಸ್ಟ್, ಕರೆಕ್ಟಾಗಿ ಹೇಳಿದ್ರಿ. ನಮ್ಮಮ್ಮ ಹೆಂಗೆ ನೆಗ್ತಾ ಇದ್ದಾರೆ ಅಂದರೆ ಸ್ತೋತ್ರ. ಯಾಕೋಬನು ಅವನು ಸಾಧು ಮನುಷ್ಯ, ಏಸಾವನು ಬೇಟೆಗಾರ, ಬೇಟೆಯಲ್ಲಿ ಜಾಣನಾಗಿದ್ದ. ಅಪ್ಪನಿಗೆ ವಿವಿಧ ಥರದ ಮಾಂಸಗಳನ್ನು ತಂದು ಕೊಡ್ತೇವೆ. ಒಂದಿನ ಜಿಂಕೆ ಅಂದರೆ ಒಂದಿನ ಕಾಡು ಕೋಣದು, ಇನ್ನೊಂದಿನ ಹುಲಿದ ಸಿಂಹದ ಹೊಡ್ಕೊಂಬರೋನು. ಸ್ತೋತ್ರ. ಕುರಿ ಏನು ಅಟ್ಟಿಯಲ್ಲೇ ಇದೆ. ಈಸಾಕನ ಯಾಕೋಬನೇನು ಕುರಿ ಅಲ್ಲೇ ಒಳಗಡೆ ಅಲ್ಲೇ ಬೇಯಿಸ್ಕೊಂಡು ಅಲ್ಲೇ ಇರೋದನ್ನ ಅದನ್ನ ಹಿಡಿಯೋಕೆ ನೋಡ್ತಾನೆ. ಅಪ್ಪನಿಗೆ ಅದಲ್ಲ, ಕಷ್ಟ ಬಿದ್ದು ಬೇಟೆ ಆಡಿ ತಗೊಂಬಂದು ಮಾಡಿ ಕಾಡ್ತಾ ಇದ್ದಲ್ಲ, ಇವನನ್ನು ನಾನು ಆಶೀರ್ವಾದ ಮಾಡಲೇಬೇಕು ಅಂತ. ಸ್ತೋತ್ರ. ದಿಸ್ ಈಸ್ ದ ಕಾಂಟೆಸ್ಟ್. ಇದಾಗಿದೆ ಭಾಗ. ನಾವು ಓದಿದಂಥ ಭಾಗದಲ್ಲಿ ಈ ಯಾಕೋಬನು ಲೂಸ್ ಎನ್ನುವ ಸ್ಥಳಕ್ಕೆ ಯಾಕೆ ಬಂದ ಅಂದರೆ ಅಮ್ಮ ಯಾಕೋಬನನ್ನು ಪ್ರೀತಿಸಿದ್ದರಿಂದ ಅಪ್ಪ ಮಾತನಾಡ್ತಾ ಇರೋದನ್ನ ಕದ್ದು ಕೇಳಿದ್ಲು. ಸ್ತೋತ್ರ. ಅಮ್ಮಂದಿರೇ ಕದ್ದು ಕೇಳೋದು. ಸ್ತೋತ್ರ. ಅವ್ರ ಅಡಿಗೆ ಮನೇಲಿ ಒಗ್ಗರಣೆ ಹಾಕಿದ್ರು, ಅಪ್ಪ ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಸ್ತೋತ್ರ. ಅರ್ಧ ಕೇಳಿಸ್ಕೋತಾರೆ, ಅರ್ಧ ಅವರೇ ಊಹಿಸ್ಕೋತಾರೆ. ಕರೆಕ್ಟಾಗಿ ಹೇಳಿದ್ರಿ ಪಾಸ್ಟ್ರಿ ಅಂತ. ಸ್ತೋತ್ರ. ಏನು ಕೇಳಿಸ್ಕೊಳ್ಳಿಲ್ಲ ಅದು ಅದಕ್ಕೊಂದು ಸ್ಟೋರಿ ಮಾಡಿ ಕರೆಕ್ಟಾಗಿ ಅವ್ರ ಭಾವನೆಯಲ್ಲಿ ಹಿಂಗೆ ಇರಬೇಕು ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಸ್ತೋತ್ರ. ಇಲ್ಲಿ ಅಪ್ಪ ಏಸಾವನ ಬಳಿ ಹೇಳ್ತಾ ಇದ್ದಾನೆ, ನೀನು ಹೋಗಿ ಬೇಟೆ ಆಡಿ ಒಳ್ಳೆ ಮಾಂಸ ತಗೊಂಡು ಬಾ, ಅದರಲ್ಲಿ ನನಗೆ ರುಚಿಕರವಾದ ಆಹಾರ ಮಾಡಿಕೊಡು, ನಾನು ಅದನ್ನು ತಿಂದು ಆಮೇಲೆ ಯಾವಾಗ ಸಾಯ್ತೀನಿ ಗೊತ್ತಿಲ್ಲ, ಸಾಯಕ್ಕೆ ಮುಂಚೆ ಮಗನೇ ನಾನು ನಿನ್ನನ್ನು ಆಶೀರ್ವಾದ ಮಾಡಬೇಕು ಅಂತ. ಹಲ್ಲೆಲೂಯಾ. ಇದನ್ನು ಅಮ್ಮ ಕೇಳಿಸ್ಕೊಳ್ತಾಳೆ. ಅಮ್ಮನಿಗೆ ಏಸಾವನ ಆಶೀರ್ವಾದ ಹೊಂದೋದಲ್ಲ, ಯಾಕೋಬನ ಆಶೀರ್ವಾದ ಹೊಂದಬೇಕು. ಅಮ್ಮನ ಚಿಂತೆ ಯಾಕೋಬನಿಗೆ ಆಶೀರ್ವಾದ ಬರಬೇಕು. ಅದಕ್ಕೆ ಅವಳು ಒಂದು ಕುತಂತ್ರ ಮಾಡ್ತಾಳೆ. ತಕ್ಷಣವಾಗಿ ಯಾಕೋಬನನ್ನು ಕರೆದು ಹೇಳ್ತಾಳೆ, ನೀನು ಹೋಗು, ಬೇಗನೆ ಹೋಗು, ಹಟ್ಟಿಯಲ್ಲಿ ಒಂದು 2 ಕುರಿಯನ್ನು ಹಿಡ್ಕೊಂಬ, ಒಂದಲ್ಲ 2 ಕುರಿ ಆಡುಗಳನ್ನ ಹಿಡ್ಕೊಂಬ, ಚೆನ್ನಾಗಿ ಎಳೆದಾಗಿರೋದು, ಒಳ್ಳೆ ಮಾಂಸ ಇರೋದು, ಸ್ವಲ್ಪ ಅಲ್ಲಿ ಕೊಬ್ಬಿರೋದು, ತಿನ್ನಕ್ಕೆ ಆಹಾರಕ್ಕೆ ರುಚಿಯಾಗಿರೋಂಥದ್ದನ್ನು ಬೇಗನೆ ಅಡಿಗೆ ಮಾಡೋಣ, ಇಬ್ಬರು ಸೇರ್ಕೊಂಡು ಮಾಡೋಣ. ಸ್ತೋತ್ರ. ನಿಮ್ಮ ಅಪ್ಪನ ತಗೊಂಡೋಗಿ ಕೊಡು, ಅಪ್ಪ ನಿನ್ನನ್ನು ಆಶೀರ್ವಾದ ಮಾಡಲಿ ಅಂತ. ಏಸಾವನು ವಸ್ತ್ರ ಎಲ್ಲ ಹಾಕ್ಕೊಂಡು ಹೋಗು. ಸ್ತೋತ್ರ. ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್, ಏಸಾವನ ಮೈ ಎಲ್ಲ ರೋಮ. ಸ್ತೋತ್ರ. ನಾವು ಸಾಧಾರಣವಾಗಿ ಹೀಗೆ ಹೇಳ್ತೀವಿ, ರೋಮಂ ಪುರುಷ ಲಕ್ಷಣಂ ಅತಿರೋಮಂ ಮಾನ ಲಕ್ಷಣಂ ಅಂತ. ಸ್ತೋತ್ರ. ಇವನ ಶರೀರ ಎಲ್ಲ ರೋಮದಿಂದ ತುಂಬಿತ್ತು. ಕೆಲವ್ರಿಗೆ ಅರ್ಥ ಆಗಲಿಲ್ಲ, ಬೇಡ, ನಾನು ಅದನ್ನು ಬಿಡಿಸಿ ಹೇಳಂಗಿಲ್ಲ. ಸ್ತೋತ್ರ. ಆಮೇಲೆ ಇವನ್ ಶರೀರ ಎಲ್ಲ ರೋಮ. ಅಮ್ಮ ಅದಕ್ಕೂ ಐಡಿಯಾ ಕೊಟ್ಲು, ಅದಕ್ಕೆಲ್ಲ ಪದ್ಧತಿ ಮಾಡಿಕೊಂಡ್ಲು. ನೋಡಿದ್ರೆ ಎಲ್ಲ ರೋಮ ಥರನೇ ಕಾಣಬೇಕು, ಅದಕ್ಕೂ ವಸ್ತ್ರ ರೆಡಿ ಮಾಡಿಕೊಟ್ಲು. ಆಮೇಲೆ
ಅಡಿಗೆ ರುಚಿಕರವಾದ ಆಹಾರ ಮಾಡಿ ಕೊಟ್ಟು ಅಪ್ಪನಿಂದ ಬರಬೇಕಾದ ಜ್ಯೇಷ್ಠ ಪುತ್ರನಿಗೆ ಲಭಿಸಬೇಕಾದಂಥ ಆಶೀರ್ವಾದವನ್ನ ಯಾಕೋಬನು ಪಡಿತಾನೆ. ಯಾಕೋಬ ಎಂಬ ಹೆಸರಿನ ಅರ್ಥನೇ ವಂಚಕ. ವಂಚಕ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಅಪ್ಪನನ್ನ ವಂಚಿಸೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಆದ್ರೆ ಅವನೊಂದು ಮಾತು ಹೇಳ್ತಾನೆ ಅಮ್ಮನ ಹತ್ರ, ಅಮ್ಮ ಬೇಡ, ಅಪ್ಪಿ ಅಪ್ಪನಿಗೆ ಏನಾದ್ರೆ ಗೊತ್ತಾಗಿ ಆಶೀರ್ವಾದಕ್ಕೆ ಬದಲು ಶಾಪ ಬಂದ್ಬಿಟ್ರೆ. ಅಮ್ಮ ಹೇಳ್ತಾ, ಏಯ್ ಅಂತ ಶಾಪ ಏನಾದ್ರು ಬಂದರೆ ಅದು ನನಗೆ ಬರಲಿ, ನಾನು ವಹಿಸ್ಕೋತೀನಿ, ನೀನು ಧೈರ್ಯವಾಗಿ ಹೋಗು. ಸೋತ್ರ ಅಮ್ಮನ ಪ್ರೀತಿ ನೋಡ್ರಿ, ಸೋತ್ರ ಆ ಶಾಪ ನಾನು ತಗೋತೀನಿ, ಯು ಗೋ, ನೀನು ಹೋಗು. ಅಪ್ಪನನ್ನ ಇವನು ಹೋಗಿ ಭೇಟಿ ಮಾಡ್ತಾನೆ. ಆಹಾರ ತಿಂದು ತೃಪ್ತಿಯಾಗಿ ನನ್ನ ಮಗ ಏಸಾವ ಅಂತ ಕೇಳಿದಾಗ ಇವನು ಯಾಕೋಬ ಅಂತ ಹೇಳಲಿಲ್ಲ, ಹೌದು ಏಸಾವ ಅಂತ ಹೇಳ್ತಾನೆ. ಸುಳ್ಳು ಹೇಳ್ತಾನೆ, ವಂಚನೆ ಮಾಡ್ತಾ ಇದ್ದಾನೆ. ಅಪ್ಪನಿಗೆ ಕಣ್ಣು ಕಾಣ್ತಾ ಇಲ್ಲ. ಅಪ್ಪನ ಪ್ರಾಯ ಮುದುಕನಾಗಿರೋದ್ರಿಂದ, ಅವನ ಅಣ್ಣನ ಮುದುಕನಾಗಿರೋದ್ರಿಂದ ಇವನ ಕಣ್ಣು ಕಾಣ್ತಾ ಇಲ್ಲ. ಕಣ್ಣು ಕಾಣ್ತಾ ಇಲ್ಲ. ಕಣ್ಣು ಕಾಣದೆ ಇರುವ ಅಪ್ಪನನ್ನ ವಂಚಿಸಿ ಅಣ್ಣನಿಗೆ ಲಭಿಸಬೇಕಾದ ಆಶೀರ್ವಾದ ತಮ್ಮನಾದ ಯಾಕೋಬನು ಪಡಿತಾನೆ. ಹಲ್ಲೆಲೂಯ. ಇದೆಲ್ಲ ಆದಮೇಲೆ ಯಾಕೋಬನು ಅಲ್ಲಿಂದ, ಅಮ್ಮ ಹೇಳ್ತಾಳೆ, ನೋಡು ಆಶೀರ್ವಾದ ಸಿಕ್ತು, ಇನ್ನು ನೀನು ಜಾಗ ಖಾಲಿ ಮಾಡು, ನಿನ್ನ ಅಣ್ಣ ಬರ್ತಾ ಇದ್ದಾನೆ. ಅಣ್ಣ ಬಂದ ಅಪ್ಪನ ಬಳಿಯಲ್ಲಿ ಆಶೀರ್ವಾದಕ್ಕೆ ಬಂದಾಗ, ಬೇಟೆ ಮಾಂಸವನ್ನೆಲ್ಲ ತಗೊಂಡು ಬಂದು ಅಪ್ಪನ ಹತ್ರ ಆಶೀರ್ವಾದಕ್ಕೆ ಬಂದಾಗ ಅಪ್ಪ ಹೇಳ್ತಾನೆ, ಆಲ್ರೆಡಿ ನಾನು ಬ್ಲೆಸ್ ಮಾಡಿಬಿಟ್ನಲ್ಲ ಅಪ್ಪ, ನಾನು ನಿನ್ನ ಮಗ ಏಸಾವ. ಹಾಗಾದರೆ ಅವನು ಯಾರು? ಅವನು ಯಾಕೋಬ. ಅವನು ವಂಚಿಸಿ ನನ್ನಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹಲ್ಲೆಲೂಯ. ಅಣ್ಣನಿಗೆ ಫಸ್ಟೇ ಬೇಟೆಗಾರ, ಇವನು ಸಾಧು ಮನುಷ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಬೇಟೆಗಾರನಿಗೆ ಕೋಪ ಜಾಸ್ತಿ, ಬೇಟೆಗಾರನಿಗೆ ಕರುಣೆ ಇರಲ್ಲ. ಸೋತ್ರ ಬಾಣ ಬಿಡೋದು ಒಂದೇ ಗೊತ್ತು ಅವನಿಗೆ, ಸೋತ್ರ ಬರಲಿಲ್ಲ. ಅವನಿಗೆ ಕೊಲ್ಲೋದು ಒಂದೇ ಗೊತ್ತು. ಹಲ್ಲೆಲೂಯ. ಬೇಟೆ ಆಡ್ಬೇಕನ್ನೋದು ಒಂದೇ ಗೊತ್ತು. ಆದರೆ ಯಾಕೋಬನು ಸಾಧು ಮನುಷ್ಯ. ಅಮ್ಮ ಹೇಳಲು ಅವನು ನಿನ್ನ ಕೊಂದಾಕ್ಬಿಡ್ತಾನೋ, ನೀನು ಇಲ್ಲಿಂದ ಹೋಗಿ ಕಣ್ಮರಿ ಆಗು. ದೂರದಲ್ಲಿ ನನ್ನ ಸಹೋದರನ ಲಾಬಾನಿದ್ದಾನೆ, ಅವನ ಮನೆಗೆ ಹೋಗು, ಅಲ್ಲೊಂದು ಸ್ವಲ್ಪ ದಿನ ಇರು, ಅಲ್ಲಿಂದ ನಾನು ವಾಪಸ್ ಕರ್ಕಿಸ್ಕೋತೀನಿ. ಪಾಪ ಎಲ್ಲ ತಣ್ಣಗಾಗಲಿ, ಇಲ್ಲಿ ಎಲ್ಲ ಒಂದು ಸ್ವಲ್ಪ ತಿಳಿ ಆಗಲಿ, ಆಮೇಲೆ ನಾನು ಕರೆಸ್ಕೋತೀನಿ. ಹೋಗು ಮಗ ಹೋಗು, ಜೀವಂತವಾಗಿರೋದನ್ನು ನೋಡೋಕೆ ಬಯಸ್ತೀನಿ. ಇಬ್ಬರು ಕಚ್ಚಾಡ್ಬಿಟ್ಟು, ಒಬ್ಬ ಸತ್ರೆ ಇನ್ನೊಬ್ಬ ಜೈಲಿಗೆ ಹೋಗ್ತಾನೆ, ಇಬ್ಬರು ಮಕ್ಕಳನ್ನ ಕಳ್ಕೊಳೋಕ್ಕೆ ನನಗಿಷ್ಟ ಇಲ್ಲ. ಅದರಿಂದ ನೀನೊಂದು ಕೆಲಸ ಮಾಡು, ಹೋಗು ಅಂತ ತಾಯಿ ಹೇಳಿ ಕಳಿಸುವಾಗ ಅವನು ಹೊರಟು ಬರುವ ಸ್ಥಳದ ಹೆಸರು ಲೂಸ್. ಲೂಸ್ ಎನ್ನುವಂಥ ಪದದ ಅರ್ಥ ಸಪರೇಷನ್, ಬೇರ್ಪಡುವಿಕೆ. ತಾಯಿಯಿಂದ ಬೇರ್ಪಟ್ಟಂಥ ಯಾಕೋಬನು, ಅಪ್ಪನಿಂದ ಬೇರ್ಪಟ್ಟಂಥ ಯಾಕೋಬನು, ಅಣ್ಣನಿಂದ ಬೇರ್ಪಟ್ಟು ಒಂಟಿಯಾಗಿರುವ ಯಾಕೋಬನು. ಪ್ರೈಸ್ ಗಾಡ್. ಒಂಟಿತನದಲ್ಲಿ ಅವನು ಲೂಸ್ ಎಂಬ ಸ್ಥಳಕ್ಕೆ ಬರ್ತಾ ಇದ್ದಾನೆ. ದೇವರಾತ್ಮ ನನಗೆ ಹೇಳಿದನು, ರಾತ್ರಿ ಅವನು ಮಲಗಿರುವಾಗ ಅವನಿಗೆ ಒಂದು ಕನಸು ಬೀಳುತ್ತೆ. ಅದೇ ನನ್ನ ಸಂದೇಶದ ಪೀಠಿಕೆ. ಇವತ್ತಿನ ಸಂದೇಶದ ಪೀಠಿಕೆ ಯಾಕೋಬನು ಕಂಡ ಕನಸಿನ ನಿಚ್ಚೇಣಿಗೆ. ಜೇಕಬ್ಸ್ ಡ್ರೀಮ್ ಲ್ಯಾಡರ್. ಹಲ್ಲೆಲೂಯ. ಯಾಕೋಬನು ಕಂಡ ಕನಸಿನ ನಿಚ್ಚೇಣಿಗೆ, ಜೇಕಬ್ಸ್ ಡ್ರೀಮ್ ಲ್ಯಾಡರ್. ಇವತ್ತು ಹಗಲೊತ್ತಿನಲ್ಲಿ ನನ್ನ ಪ್ರಶ್ನೆ, ಯಾಕೋಬನು ಮನೆಯನ್ನು ಬಿಟ್ಟು ಹೋಗುವಾಗ ಅವನು ಚಿಕ್ಕ ಬಾಲಕನಾಗಿರಲಿಲ್ಲ. ಸ್ಕಾಲರ್ಸ್ ಹೇಳ್ತಾರೆ, ಚರಿತ್ರೆ ಹೇಳುತ್ತದೆ, ಅವನು
ಲೈಟ್ 70s, 77 ವರ್ಷ ಪ್ರಾಯವುಳ್ಳವನಾಗಿದ್ದ ಎಂಬುದಾಗಿ. ಆಮೆನ್. 77 ವರ್ಷ. ಊರು ಬಿಟ್ಟು ಎಲ್ಲೂ ಹೋಗಿರಲಿಲ್ಲ, ಅಮ್ಮನ್ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. ಬಹಳ ಸಾಧು ಮನುಷ್ಯನಾಗಿ ಬೆಳೆದವನು. ಪ್ರೈಸ್ ಗಾಡ್. ಇವತ್ತು ಒಬ್ಬಂಟಿಗನಾಗಿ ಲೂಸ್ನಲ್ಲಿರುವಾಗ, ಅವನೊಬ್ಬಂಟಿಗನಾಗಿರುವಾಗ ಅವನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಒಂದು ನಿಚ್ಚೇಣಿಗೆಯನ್ನು ನೋಡ್ತಾ ಇದ್ದಾನೆ. ಆ ನಿಚ್ಚೇಣಿಗೆ ಭೂಮಿಯಿಂದ ಪರಲೋಕವನ್ನು ಸ್ಪರ್ಶಿಸ್ತಾ ಇದೆ. ದೂತರು ಹತ್ತುತ್ತಿದ್ದಾರೆ, ಇಳಿತಿದ್ದಾರೆ. ಈ ಕನಸು ಅವನ ಕಂಡನು. ನನ್ನ ಪ್ರಶ್ನೆ, ತಂದೆ ಮನೆಯಲ್ಲಿದ್ದಾಗ, ತಾಯಿ ಜೊತೆಯಲ್ಲಿದ್ದಾಗ ಏತಕ್ಕೋಸ್ಕರ ದೇವರು ಇವನಿಗೆ ಆ ನಿಶ್ಚೇಣಿಗೆಯ ಆ ಕನಸನ್ನ ಕೊಡಲಿಲ್ಲ? ಯಾಕೆ ತೋರಿಸಲಿಲ್ಲ? ದೇವರಾತ್ಮ ನನಗೆ ಹೀಗೆ ಹೇಳಿದನು, ದ ಲಾಂಗರ್ ಡಿಸ್ಟೆನ್ಸ್ ಫ್ರಮ್ ದ ಫೆಮಿಲಿಯರ್ ಶಾರ್ಟರ್ ದ ಡಿಸ್ಟೆನ್ಸ್ ಟು ದಿ ಹೆವೆನ್ಸ್. ಅಂದರೆ ನೀನು ಪರಿಚಯವುಳ್ಳ ಸ್ಥಳದಿಂದ ದೂರವಾದಷ್ಟು ಪರಲೋಕಕ್ಕೆ ನೀನು ಹತ್ತಿರವಾಗ್ತಾ ಇರ್ತೀಯ. ಆಮೇನ್. ನಿನಗೆ ಕಂಫರ್ಟ್ ಝೋನಲ್ಲಿ ಇರುವಂಥ, ಇವತ್ತು ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ಕಂಫರ್ಟ್ ಝೋನಲ್ಲಿ ಇರುವಂಥ ಸುರಕ್ಷಿತ ತಾಣದಲ್ಲಿ ಇರುವವರಿಗೆ ಇವತ್ತು ದೇವರು ಕೆಲವರನ್ನ ಹೊರಗಡೆ ತಗೊಂಬರ್ತಾ ಇದ್ದಾನೆ. ರಾಧಲಭ ಶಂದಲ. ಹಲ್ಲೆಲೂಯ, ಹಲ್ಲೆಲೂಯ. ನಮಗಿರುವಂಥ ಕಂಫರ್ಟ್ ಝೋನಿಂದ ದೇವರು ಹೊರಗಡೆ ನನಗೆ ಹಂಗೆ ಹೋಗಿ ಅಭ್ಯಾಸ ಇಲ್ಲ, ನನಗೆ ಅಲ್ಲಿ ಹೋಗಿ ನನಗೆ ಯಾವ ಪರಿಚಯ ಇಲ್ಲ, ನನಗೆ ಯಾರು ಗೊತ್ತಿಲ್ಲ. ಇಲ್ಲಾದರೆ ಎಲ್ಲ ಪರಿಚಯ ಇದ್ದಾರೆ, ಎಲ್ಲರೂ ಇದ್ದಾರೆ, ನನಗೆಲ್ಲ ಗೊತ್ತಿದೆ. ಇಂಥ ಅವಸ್ಥೆಯಿಂದ ದೇವರಿಗೆ ಏನೋ ನಿನ್ನ ಕಡೆ, ನಿನ್ನ ಮೂಲಕ ದೇವರಿಗೆ ಏನೋ ಆಲೋಚನೆ ಇದೆ, ಅದನ್ನು ನೆರವೇರಿಸೋದಕ್ಕೆ ದೇವರ ಕಂಫರ್ಟ್ ಝೋನ್ಗಳಿಂದ ಕೆಲವರನ್ನ ಹೊರಗಡೆ ತರುವಾಗಲಾಗಿದೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಐ ಆಮ್ ಕಮಿಂಗ್ ಔಟ್. ನಾವು ಹೊರಗಡೆ ಬರ್ತಾ ಇದ್ದೀನಿ. Sometimes God has removed us from what is familiar in order to reveal the invisible and the supernatural. ಕೆಲವೊಮ್ಮೆ ನಮ್ಮ ಸುರಕ್ಷಿತ ತಾಣಗಳಿಂದ ನಮ್ಮನ್ನ ದೇವರು ಹೊರಗಡೆ ತರೋದಕ್ಕೆ ಕಾರಣ, ದೇವರಿಗೆ ಏನು ಕಾಣದೇ ಇರುವ ಮಂಡಳದಲ್ಲಿ ಅಲೌಕಿಕವಾದ ಕಾರ್ಯಗಳು ನಿನಗೆ ದೇವರು ಪ್ರಕಟಿಸಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುರಕ್ಷಿತತೆಯಿಂದ ಹೊರಗಡೆ ಬರುವ ದೇವ ಜನರಿಗೆ ಪರಲೋಕದ ಬಾಗಿಲು ತೆರೆಯುವ ದಿವಸ ಇದು. ನಮ್ಮೆಲ್ಲರಿಗೂ ಸುರಕ್ಷಿತ ತಾಣ ಇದೆ. ನಾವು ಯಾರಿಗೂ ಇಷ್ಟ ಇಲ್ಲ, ಆರಾಮಾಗಿದ್ದೀವಿ. ಅಂಬ್ಲಿ ಕುಡಿದ್ರೆ, ಗಂಜಿ ಕುಡಿದ್ರೆ ನೆಮ್ಮದಿಯಾಗಿದ್ದೀವಿ ಬಿಡಪ್ಪ, ಯಾಕೆ ಬೇಕು?